ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುಮಾ ಅನಿಲ್. ಪ್ರಿಯ ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ನವರಾತ್ರಿ ಹಬ್ಬವನ್ನು ಶುರು ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನವರಾತ್ರಿ ಹಬ್ಬದ ತಯಾರಿಯನ್ನು ಕೂಡ ಮಾಡ್ಕೋಬೇಕಾಗಿದೆ. ಹಾಗೆಯೇ ನವರಾತ್ರಿಯಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಪೂಜಾ ವಿಧಾನಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಮೊದಲೇ ನಾವು ತಿಳಿದುಕೋಬೇಕು. ಆಗ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಗಳು ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಖಂಡ ದೀಪವನ್ನು ಹಚ್ಚುವುದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಅಖಂಡ ದೀಪವನ್ನು ಹಚ್ಚಬೇಕು. ಅಖಂಡ ದೀಪಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಇಂದು ನಾನು ಹಂಚ್ಕೊಳ್ತಾ ಇದ್ದೇನೆ. ಬನ್ನಿ. ಮೊದಲನೇದಾಗಿ ದೀಪ ಒಂದು ಬೆಳಕಿನ ಸಂಕೇತ, ಬೆಳಕು, ಶಾಂತತೆ, ಸಮೃದ್ಧಿಯ ಸಂಕೇತ ಆಗಿರುತ್ತೆ. ಅದರಲ್ಲೂ ಅಖಂಡ ದೀಪ ಅಂತ ನಾವು ನೋಡೋದಾದರೆ ಒಂದೇ ಒಂದು ದೀಪವನ್ನು ಒಂದು ದೃಢ ಸಂಕಲ್ಪದಿಂದ ನಾವು ಅಂದುಕೊಂಡಿರುವಂತಹ ನವರಾತ್ರಿ ದಿನಗಳಲ್ಲಿ ಎಷ್ಟು ದಿನ ಅಂದ್ಕೊಂಡಿರ್ತೀವೋ ಅಲ್ಲಿಯವರೆಗೆ ಅದು ನಂದದಂತೆ ಅದನ್ನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಪ್ರಕಾಶವಾಗಿ ಇರುವಂತೆ ನೋಡಿಕೊಂಡು ನಮ್ಮ ಸಂಕಲ್ಪವನ್ನು ಮುಗಿಸುವಂಥದ್ದಕ್ಕೆ ನಾವು ಅಖಂಡ ದೀಪ ಅಂತ ಹೇಳಂತಂದು ಕರಿತೀವಿ. ಅಂದರೆ ಒಂದೇ ಒಂದು ದೀಪ, ಒಂದೇ ಒಂದು ಬತ್ತಿಯಿಂದ ನಮ್ಮ ಸಂಕಲ್ಪದ ದಿನಗಳವರೆಗೆ ನಾವು ಪೂರ್ತಿಯಾಗಿ ಆ ದೀಪವನ್ನು ಉರಿಸುವಂಥದ್ದು ಅಂತ ನಾವು ಇಲ್ಲಿ ನೋಡಬಹುದು. ಹಾಗೆಯೇ ನಮ್ಮಲ್ಲಿ ಬರುವಂತಹ ಮೊದಲ ಪ್ರಶ್ನೆ, ಅಖಂಡ ದೀಪವನ್ನು ಪದ್ಧತಿ ಇರೋರು ಹಚ್ಚಬೇಕು ಅಥವಾ ಪದ್ಧತಿ ಇಲ್ಲದೆ ಇರೋರು ಹಚ್ಚಬೇಕು ಅನ್ನೋದು. ಇಲ್ಲಿ ನಾನು ತಿಳಿಸುವುದಾದರೆ, ನಮ್ಮ ಮನೆಯ ಪದ್ಧತಿ ಹೇಗಿದೆ, ನಮ್ಮ ಮನೆಯ ಪದ್ಧತಿ ಪ್ರಕಾರ ಅಖಂಡ ದೀಪವನ್ನು ಹಚ್ಚಲೇಬೇಕು ಅನ್ನೋದಿತ್ತು ಅಂತ ಅಂದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗೋದು. ಹಾಗೆಯೇ ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ ಅಂತ ಅಂದರೆ ನಾವು ಅದನ್ನು ಹಚ್ಚಬೇಕು, ನಾವು ಕೂಡ ಈ ವ್ರತಾಚರಣೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಮನೆಯ ಹಿರಿಯರೊಂದಿಗೆ ಒಂದು ಸಾರಿ ಚರ್ಚೆ ಮಾಡಿ ಹಾಗೆ ಅಖಂಡ ದೀಪವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಹಚ್ಚಿ ಹಾಗೆಯೇ ಕೊನೆಯ ದಿನವರೆಗೂ ಅದು ನಂದದಂತೆ ನೋಡ್ಕೋಬೇಕು. ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ನಾವು ಪಾಲನೆ ಮಾಡಬೇಕು. ಅದಕ್ಕಾಗಿ ಅದರ ಬಗ್ಗೆ ಮೊದಲೇ ತಿಳಿದುಕೊಂಡು ಹಾಗೆ ಆ ಸಂಪ್ರದಾಯವನ್ನು, ಆ ಪದ್ಧತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆಗುತ್ತಾ ಅನ್ನೋದನ್ನು ಯೋಚನೆಯನ್ನು ಮಾಡಿ ನಂತರ ಆ ದೃಢ ಸಂಕಲ್ಪದೊಂದಿಗೆ ನಾವು ಅಖಂಡ ದೀಪವನ್ನು ಹಚ್ಚಬೇಕು. ನಂತರವಾಗಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ದೀಪವನ್ನು ತೆಗೆದುಕೋಬೇಕು ಅಂತ ನೀವು ನೋಡೋದಾದರೆ ತುಂಬ ಶ್ರೇಷ್ಠ ಅಂದರೆ ಮಣ್ಣಿನ ದೀಪ. ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಕೂಡ ಮಣ್ಣಿನ ದೀಪದಲ್ಲೇ ಹೆಚ್ಚಾಗಿ ಅಖಂಡ ದೀಪವನ್ನು ಹಚ್ತಾ ಇರೋದು. ಹಾಗಾಗಿ ನೀವು ಮಣ್ಣಿಂದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು ಯಾವುದೇ ದೀಪವನ್ನಾದರೂ ನೀವು ಬಳಕೆಯನ್ನು ಮಾಡ್ಬೋದು. ಆದರೆ ನೀವು ಯಾವುದೇ ದೀಪವನ್ನು ತೆಗೆದುಕೊಂಡ್ರೂ ಕೂಡ ಸ್ವಲ್ಪ ದೊಡ್ಡವಾಗಿರ್ತಕ್ಕಂತಹ ದೀಪವನ್ನು ತೆಗೆದುಕೋಬೇಕು. ಕಾರಣ ನಾವು ಅಖಂಡ ದೀಪವನ್ನು ಮನೆಯಲ್ಲಿ 9 ದಿನ ಆಗಿರ್ಬೋದು, 5 ದಿನ, 3 ದಿನ, ಕೊನೆಗೆ 1 ದಿನದವರೆಗೂ ಕೂಡ ನಾವು ಅದನ್ನು ಉರಿಸಬಹುದು. ಆದ ಕಾರಣದಿಂದ ನಮಗೆ ಅಲ್ಲಿಯವರೆಗೂ ದೀಪ ನಂದದಂತೆ ಉರಿಲಿಕ್ಕೋಸ್ಕರ ನಾವು ಅದಕ್ಕೆ ತುಂಬ ಎಣ್ಣೆಯನ್ನು ಹಾಕಬೇಕು. ಹಾಗೆ ಬತ್ತಿಯು ಕೂಡ ದೊಡ್ಡದಾಗಿರಬೇಕು. ಅದಕ್ಕೋಸ್ಕರ ನಾವು ದೊಡ್ಡ ದೀಪವನ್ನೇ ತೆಗೆದುಕೋಬೇಕು. ನಂತರ ನೀವು ಮಣ್ಣಿನ ದೀಪವನ್ನೇ ಸೆಲೆಕ್ಷನ್ ಮಾಡೋದಾಯಿತು ಅಂತ ಹೇಳಂದರೆ ಮೊದಲೇ ಮಣ್ಣಿನ ದೀಪವನ್ನು ಒಂದು ಸ್ವಲ್ಪ ನೀರಿನಲ್ಲಿ ನೆನೆಸಿಡಿ. ಆ ನಂತರ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಬಳಕೆ ಮಾಡಿ. ಇದರಿಂದ ಎಣ್ಣೆ ಹೆಚ್ಚಾಗಿ ಹೀರ್ಕೊಳ್ಳೋದಿಲ್ಲ. ಹೊಸ ಮಣ್ಣಿನ ದೀಪಗಳಿಗೆ ನಾವು ಎಣ್ಣೆನ ಸೇರಿಸೋದ್ರಿಂದ ಅದು ತುಂಬ ಎಣ್ಣೆನ ಹೀರ್ಕೊಳ್ಳುತ್ತೆ. ಹಾಗೆಯೇ ಆ ದೀಪದಲ್ಲಿ ಏನಾದರೂ ಚಿಕ್ಕ ಚಿಕ್ಕ ತೂತುಗಳಾಗಿದ್ದರೆ, ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ನಮಗೆ ಅದು ಗೊತ್ತಾಗೋದಿಲ್ಲ. ಮೊದಲೇ ನಾವು ನೀರಲ್ಲಿ ನೆನೆಸಿ ನೋಡಿದಾಗ ತೊಂದರೆ ಇಲ್ಲದೆ ಇರ್ತಕ್ಕಂತಹ ದೀಪ ಕೂಡ ನಮಗೆ ದೊರೆಯುತ್ತೆ ಅಂತ ಹೇಳ್ಬೋದು. ನಂತರವಾಗಿ ನಾವು ಆ ದೀಪಕ್ಕೆ ಸ್ವಲ್ಪ ಅರಿಶಿಣವನ್ನು ಹಚ್ಚಬೇಕು. ಅರಿಶಿಣ ಕೂಡ ನಮ್ಮ ಲಕ್ಷ್ಮೀ ದೇವಿಯ ಸ್ವರೂಪ. ದೀಪನೂ ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಅಲಂಕೃತಗೊಳಿಸಿ ಅಖಂಡ ದೀಪವನ್ನು ಹಚ್ಚಬೇಕು. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಸುಣ್ಣವನ್ನು ಹಚ್ತಾ ಇದ್ರು. ಸುಣ್ಣ ಹಚ್ಚೋದ್ರಿಂದ ಸುಣ್ಣ ಕೂಡ ಲಕ್ಷ್ಮಿಯ ಸಂಕೇತ. ಅಂದರೆ ದೀಪವನ್ನು ತೊಳೆದಿಟ್ಟು ಬಿಸಿಲಲ್ಲಿ ಒಣಗಿಸಿ ನಂತರ ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಅಂದರೆ ಸುಣ್ಣ ಹಚ್ತಾ ಇದ್ರು. ಹಾಗಾಗಿ ಏನಾದರೂ ಸಣ್ಣ ಪುಟ್ಟದಾಗಿ ಎಣ್ಣೆ ಸೋರ್ಲಿಕ್ಕೆ ಶುರುವಾದರೆ, ಏನೇ ಒಂದು ತೊಂದರೆ ಆದರೂ ಕೂಡ ಸುಣ್ಣ ಬಿಗಿಯನ್ನು ಹಿಡಿಯುತ್ತೆ ಅಂತ ಹೇಳ್ತೀವಿ ಅಲ್ವಾ. ಆದ್ರಿಂದ ಹಚ್ಚೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳಂದು ನಮ್ಮ ಅಜ್ಜಿ ಸುಣ್ಣ ಹಚ್ತಾ ಇದ್ರು. ಸೊ ನೀವು ಸುಣ್ಣ, ಅರಿಶಿನ ಯಾವುದಾದ್ರೂ ಕೂಡ ಬಳಕೆ ಮಾಡಬಹುದು. ನಂತರವಾಗಿ ನಾವು ಎಣ್ಣೆ ವಿಷಯಕ್ಕೆ ಬರೋದಾದರೆ, ನೀವು
ಎಳ್ಳೆಣ್ಣೆ ಆಗಿರ್ಬೋದು, ಕೊಬ್ಬರೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮಾಮೂಲಿಯಾಗಿ ನಾವು ಬಳಸುವಂತಹ ದೀಪದ ಎಣ್ಣೆ ಕೂಡ ನಾವು ಯೂಸ್ ಮಾಡ್ಬೋದು. ಯಾವುದೇ ಎಣ್ಣೆ ಯೂಸ್ ಮಾಡಿದರೂ ನೀವು ಒಂದೇ ರೀತಿಯಾಗಿರ್ತಕ್ಕಂತಹ ಎಣ್ಣೆಯನ್ನು ಯೂಸ್ ಮಾಡಿ. ಹಾಗೆಯೇ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ಬಟ್ ಕೆಲವೊಂದು ಸಾರಿ ತುಪ್ಪ ಗಟ್ಟಿಯಾಗಿಬಿಡುತ್ತೆ ಅಲ್ವಾ, ಈ ದೀಪ ನಂದದೇ ಉರಿಬೇಕಾಗಿರೋದ್ರಿಂದ ತುಪ್ಪದ ವಿಚಾರದಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿ ನಾವು ಬಳಕೆಯನ್ನು ಮಾಡಬೇಕಾಗುತ್ತೆ. ನಂತರ ಬತ್ತಿಯ ವಿಚಾರಕ್ಕೆ ನಾವು ಬರೋದಾಯಿತು ಅಂತಂದರೆ, ಇಲ್ಲಿ ನಾವು ಜೋಡು ಬತ್ತಿ ಅಂದರೆ 2 ಬತ್ತಿಯನ್ನು ನೀವು ತೆಗೆದುಕೊಂಡು 2 ಬತ್ತಿಯನ್ನು ಉಜ್ಜಿ ಒಂದೇ ಬತ್ತಿಯನ್ನಾಗಿ ಮಾಡಿ ಬಳಕೆ ಮಾಡಿ. ಮತ್ತು ಆ ಬತ್ತಿ ಕೂಡ ತುಂಬ ಉದ್ದವಾಗಿರಬೇಕು. ಅಂದರೆ ನಾವು ಎಷ್ಟು ದಿನಕ್ಕೆ ಅಂದ್ಕೊಂಡಿರ್ತೀವಲ್ಲ ಅಷ್ಟು ದಿನವೂ ಆ ಒಂದು ಬತ್ತಿಯಲ್ಲಿಯೇ ದೀಪ ಉರಿಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಬತ್ತಿಯನ್ನು ತೆಗೆದುಕೋಬೇಕು. 2 ಬತ್ತಿಯನ್ನು ನಾವು ತೆಗೆದುಕೊಂಡು ಒಂದು ಬತ್ತಿಯನ್ನು ಮಾಡಬೇಕು. ಹಾಗೆಯೇ ನೀವು ತುಂಬ ದಪ್ಪವಾಗಿರ್ತಕ್ಕಂತಹ ಬತ್ತಿಯನ್ನು ಕೂಡ ಮಾಡಬೇಡಿ. ತುಂಬ ದಪ್ಪ ಬತ್ತಿ ಆಗಿಬಿಡ್ತು ಅಂತ ಹೇಳಂತಂದರೆ ಡೇ ಬೈ ಡೇ ಉರಿತಾ ಅದ್ರ ಮುಂದೆ ಕೀಟ ಅಂತ ಹೇಳ್ತೀವಲ್ಲ, ಮಂಕು ಅಂತ ಹೇಳ್ತೀವಲ್ವ, ಅದು ಜಾಸ್ತಿ ದಪ್ಪ ಬರುತ್ತೆ. ಆದ್ದರಿಂದ ಸ್ವಲ್ಪ ಒಂದು ಮೀಡಿಯಂ ಅಳತೆಯಲ್ಲಿರ್ತಕ್ಕಂತಹ ಬತ್ತಿಯನ್ನು ನೀವು ಯೂಸ್ ಮಾಡಿ. ಹಾಗೆಯೇ ಅದರ ಜೊತೆಗೆ ಒಂದು ಸೂಜಿ ಅಥವಾ ಸಣ್ಣದಾಗಿರ್ತಕ್ಕಂಥ ಪ್ಲಗ್ಗರ್ ಥರ ಇರುತ್ತಲ್ಲ, ಅದನ್ನು ಕೂಡ ನೀವು ಬಳಕೆ ಮಾಡ್ಕೊಳ್ಳಿ. ಆವಾಗ ಮಂಕು ಬರುತ್ತಲ್ಲ, ಮಂಕು ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ, ಅದನ್ನು ನೀವು ದೀಪದ ಮುಂದೆ ಬಂದಿರುತ್ತಲ್ಲ ಅದನ್ನು ತೆಗಿಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ದೀಪಕ್ಕೆ ಅಲಂಕಾರ ಮಾಡುವಾಗ ಅರಿಶಿನ, ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ನಾವು ದೀಪ ಕೂರಿಸುವ ದಿಕ್ಕು ನಮ್ಮ ಮನೆಯ ದೇವರ ಫೋಟೋದ ಬಲಭಾಗಕ್ಕೆ ಇರಬೇಕು. ಕೆಳಗಡೆ ನಾವು ಒಂದು ಪ್ಲೇಟಲ್ಲಿ ಅಕ್ಕಿ ಅಥವಾ ಜೋಳ, ಗೋಧಿ ಏನೋ ಧಾನ್ಯವನ್ನು ಬಳಕೆಯನ್ನು ಮಾಡಿ ಅದರ ಮೇಲೆ ನಾವು ಅಖಂಡ ದೀಪವನ್ನು ಸ್ಥಾಪನೆಯನ್ನು ಮಾಡಬೇಕು. ಹಾಗೆ ಮರೆಯದೆ ಹೂಗಳನ್ನು ಅಖಂಡ ದೀಪದ ಪಕ್ಕ ಇಡುವಾಗ ಜಾಗೃತೆಯಿಂದ ಇಡಿ. ಕಾರಣ ಹೂವು ದೀಪದ ಮೇಲೆ ಬೀಳಬಾರ್ದು. ಆದ್ದರಿಂದ ಹಾಗೆಯೇ ನಾವು ಬಳಕೆ ಮಾಡಿರತಕ್ಕಂತಹ ಬತ್ತಿ ತುಂಬ ಚಿಕ್ಕದಾಯಿತು, ಮುಗಿಲಿಕ್ಕೆ ಬಂದಿದೆ ಅಂತ ನಮಗೆ ಅನಿಸಿದರೆ ಮತ್ತೆ ಇನ್ನೊಂದು ಜೋಡು ಬತ್ತಿಯನ್ನು ಮಾಡಿಟ್ಕೊಂಡು ಅದು ಮುಗಿಯುವ ಹಂತದಲ್ಲಿ ಬಂದಾಗ ಆ ಬತ್ತಿಯನ್ನು ಅದರೊಂದಿಗೆ ಸೇರಿಸಿ ಮತ್ತೆ ಕಂಟಿನ್ಯೂ ಮಾಡಿ. ಪೂರ್ತಿ ಬತ್ತಿ ನಂದೋವರೆಗೂ ಬಿಡಬೇಡಿ. ಇದು ಇಲ್ಲಿಯವರೆಗೆ ನಿಮಗೆ ಸ್ವಲ್ಪ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟಾಗಿ ನಾವು ದೇವಿಯ ಮುಂದೆ ಕಳಸ ಸ್ಥಾಪನೆ ಮಾಡೋದು ಕೂಡ ಇರುತ್ತೆ. ಅಖಂಡ ದೀಪ ಹಚ್ಚುವಾಗ ಕೆಲವೊಬ್ಬರ ಮನೆಯಲ್ಲಿ ಘಟ ಸ್ಥಾಪನೆ ಅಂತ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಘಟ ಸ್ಥಾಪನೆ ಅಂತ ನಾವು ಹೇಳ್ತೀವಿ ಕಳಶ ಕೂರಿಸುವುದಕ್ಕೆ. ಅಲ್ಲಿ ಕೂಡ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಒಂದು ಧಾನ್ಯವನ್ನು, ಅಕ್ಕಿ ಆಗಿರ್ಬೋದು, ಜೋಳ, ಗೋಧಿ, ಯಾವುದನ್ನು ರೈತರು ಅವರ ಹೊಲದಲ್ಲಿದ್ದು ಕೂಡ ಬೆಳೆದಿದ್ರು ಕೂಡ ನಾವು ಅದನ್ನು ಬಳಕೆಯನ್ನು ಮಾಡಿ ಲಕ್ಷ್ಮೀ ಸ್ಥಾಪನೆಯನ್ನು ಮಾಡ್ತೇವೆ, ಅಂದರೆ ಕಳಸ ಸ್ಥಾಪನೆಯನ್ನು ಮಾಡ್ತೇವೆ. ನಂತರ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಗೋಧಿ, ರಾಗಿ ಈ ಥರದನ್ನೆಲ್ಲ ಒಂದು ಹೊಲದಲ್ಲಿರ್ತಕ್ಕಂತಹ ಮಣ್ಣನ್ನು ತಂದು ಒಂದು ಬುಟ್ಟಿಯಲ್ಲಾಗಿರ್ಬೋದು, ಒಂದು ತಟ್ಟೆಯಲ್ಲಾಗಿರ್ಬೋದು, ಆ ಮಣ್ಣಿಗೆ ಸ್ವಲ್ಪ ರಾಗಿ, ಗೋಧಿ ಕಾಳುಗಳನ್ನು ಹಾಕಿ ಆ 9 ದಿನಗಳ ಒಳಗೇನೆ ಮೊಳಕೆ ಬರುವಂತೆ ಕೂಡ ಬೆಳೆಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಅಖಂಡ ದೀಪವನ್ನು ಹೊರಗಡೆ ಹಚ್ಚಬಾರ್ದು, ದೇವರ ಮನೆಯ ಒಳಗೇನೆ ಹಚ್ಚಬೇಕು. ಹಾಗೆಯೇ ಈ ಅಖಂಡ ದೀಪವನ್ನು ಹಚ್ಚುವಾಗ ನೀವು ಪಾಲಿಸುವಂತಹ ನಿಯಮಗಳಂತಂದರೆ, ಮೊದಲನೇದಾಗಿ ಮನೆಯಲ್ಲಿ ನಾನ್ ವೆಜ್ ತಿನ್ನಬಾರ್ದು. ಹಾಗೆಯೇ ಯಾವುದೇ ಕಾರಣಕ್ಕೂ ಮನೆಗೆ ಬೀಗವನ್ನು ಹಾಕ್ಕೊಂಡು ನಾವು ಹೊರಗಡೆಯನ್ನು ಹೋಗಬಾರ್ದು. ಪ್ರತಿ ಹಂತದಲ್ಲೂ ಬೆಳಗ್ಗೆ ಸಂಜೆ ದೀಪ ಸರಿಯಾಗಿ ಉರಿತಾ ಇದೆಯೋ ಇಲ್ವೋ, ಎಣ್ಣೆ ಹೇಗಿದೆ, ಪ್ರತಿಯೊಂದನ್ನು ನೋಡಬೇಕು. ತುಂಬ ಎಣ್ಣೆಯನ್ನು ಹಾಕಿಬಿಡಬೇಡಿ. ಸಮ್ಟೈಮ್ಸು ಬತ್ತಿ ಕೂಡ ಜಾರಿಬಿಡುತ್ತೆ. ಸೊ ಒಂದು 3/4% ಎಣ್ಣೆಯನ್ನು ಹಾಕಿರಿ. ಆಮೇಲೆ ಬತ್ತಿನೂ ಅಷ್ಟೇ ತುಂಬ ಉದ್ದಕ್ಕೆ ಚಾಚಿರಬೇಡಿ. ಇದರಿಂದ ಜಾಸ್ತಿ ಪ್ರಕಾಶಮಾನವಾಗಿ ಕಾಣಲಿ ಅಂತ ನಾವು ಬತ್ತಿನ ದೊಡ್ಡದಾಗಿ ಉದ್ದಕ್ಕೆ ಚಾಚಿಬಿಟ್ವಿ ಅಂತ ಅಂದರೆ ಬತ್ತಿ ಕೂಡ ಬೇಗ ಉರಿದು ಹೋಗುತ್ತೆ. ಹಾಗೆ ಅದರ ಮಂಕು ಕೂಡ ತುಂಬ ದಪ್ಪ ಆಗ್ತಾ ಬರುತ್ತೆ. ಹಾಗಾಗಿ ನಿಧಾನ ಉರಿಯಲ್ಲಿ ನಮ್ಮ ದೀಪ ಉರಿತಾ ಇರಬೇಕು. ಜೊತೆಗೆ ಯಾರು ಈ ದೀಪವನ್ನು ಹಚ್ಚಿ
ಹಚ್ಚಿ ಅಖಂಡ ದೀಪ ಆರಾಧನೆಯನ್ನು ಮನೆಯಲ್ಲಿ ಮಾಡ್ತಾ ಇರ್ತಾರೋ ಅವರು ಅಂದರೆ ಸತಿಪತಿಗಳು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಬೇಕು. ಮತ್ತು ಒಳಗಿಂದ ಹೊರಗಡೆ ಎಲ್ಲ ಸುತ್ತಾಡಿ ಯಾರೇ ಮನೆಗೆ ಬಂದರೂ ಕೂಡ ಡೈರೆಕ್ಟಾಗಿ ದೇವ್ರ ಮನೆಗೆ ಹೋಗಬಾರ್ದು. ಅದ್ರ ಬದಲು ಮೊದಲು ಕೈಕಾಲು ಮುಖಗಳನ್ನು ತೊಳೆದುಕೊಂಡು ನಂತರ ಒಳಗಡೆ ಪ್ರವೇಶ ಮಾಡಬೇಕು. ನಾವು ಕೂಡ ದೇವರ ಮನೆಗೆ ಹೋಗುವ ಮೊದಲು ನಾವು ಶುದ್ಧತೆಯನ್ನು ಕೈ ಕಾಲು ಮುಖ ತೊಳ್ಕೊಂಡು ಹೋಗಿ ನಂತರ ದೀಪಕ್ಕೆ ಎಣ್ಣೆ ಹಾಕುವುದನ್ನು ಕೆಲಸ ಮಾಡಬೇಕು. ಕೆಲವೊಬ್ಬರ ಮನೆಯಲ್ಲಿ ಘಟಸ್ಥಾಪನೆ ಅಂದರೆ ಕಲಶ ಸ್ಥಾಪನೆ ಮಾಡುವಂತಹ ಪದ್ಧತಿ ಇರೋದಿಲ್ಲ. ಆವಾಗ ನೀವು ದುರ್ಗಾದೇವಿಯ ವಿಗ್ರಹ ಆಗಿರ್ಬೋದು, ಫೋಟೋ ಕೂಡ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಫೋಟೋಸು ಅದು ಯಾವುದು ಇಲ್ಲ ಅಂತ ಅಂದರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಮತ್ತು ಲಲಿತಾದೇವಿ ಯಾರೇ ಆಗಿರ್ಬೋದು, ಎಲ್ಲರೂ ನವದುರ್ಗೆಯರ ಒಂದು ಸ್ವರೂಪ. ಆ ದೇವರ ಫೋಟೋ ಮುಂದೆನೇ ನೀವು ಪ್ರಾರ್ಥನೆಯನ್ನು ಮಾಡಿ ದಿನನಿತ್ಯ ತಲೆ ಸ್ನಾನವನ್ನು ಮಾಡಿ ಪೂಜಾ ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ನಮಗೆ ಕಾಡುವಂತಹ ಒಂದು ಪ್ರಶ್ನೆ ಪೀರಿಯಡ್ಸ್ ಮುಂದಿದೆ ಅಥವಾ ಪೂಜೆ ನಾವು ಶುರು ಮಾಡಿದ ಮೇಲೆ ನಮಗೆ ಪೀರಿಯಡ್ಸ್ ಬಂದಿದೆ, ಏನು ಮಾಡಬೇಕು? ಅದಕ್ಕಾಗಿ ಮೊದಲು ನಾವು ಯೋಚನೆ ಮಾಡಬೇಕು. ಪೂಜೆ ವ್ರತಾಚರಣೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಪೀರಿಯಡ್ಸ್ ಮುಗಿದಿದ್ರೆ ತುಂಬ ಒಳ್ಳೆಯದು. ಪೀರಿಯಡ್ಸ್ ತುಂಬಾ ಪೂಜೆಗೆ ಹತ್ತಿರವಾಗಿ ಇದೆ ಅನ್ನೋ ಟೈಮ್ ಇತ್ತು ಅಂತಂದರೆ ಆ ಟೈಮಲ್ಲಿ ವ್ರತಾಚರಣೆ ಮಾಡೋದೇ ಬೇಡ. ಇನ್ನು ತುಂಬ ದೂರ ಇದ್ದು ಏನೋ ನಮ್ಮಲ್ಲಿ ವ್ಯತ್ಯಾಸದಿಂದ ಸಡನ್ನಾಗಿ ನಮಗೆ ಪೀರಿಯಡ್ಸ್ ಬಂದಿದೆ ಅಂತ ಅಂದ್ಕೊಳ್ಳೋದಾಯ್ತು ಅಂದರೆ ಅದು ಸಮ್ಟೈಮ್ಸ್ ಆ ಥರ ಆಗಿಬಿಡುತ್ತೆ. ನಾವು ಅದು ನಮ್ಮ ಕೈಯಲ್ಲಿ ಇರೋಲ್ಲ, ಆದರೆ ನಮ್ಮ ಪರಿಸ್ಥಿತಿ ಆ ದೇವರಿಗೂ ಕೂಡ ಗೊತ್ತಿರುತ್ತೆ. ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲ, ಭಯ, ಆತಂಕವನ್ನು ಮಾಡ್ಕೋಬೇಡಿ. ದೇವರಲ್ಲಿ ಏನೋ ಈ ಥರ ಆಗಿದೆ ಅಂತ ಹೇಳಂದು ಒಂದು ದೇವರ ಹತ್ರ ಕ್ಷಮೆಯನ್ನು ಕೇಳಿಕೊಂಡು ಒಂದು ಮುಡುಪನ್ನು ಕಟ್ಟಿಟ್ಟು ನಿಮ್ಮ ಅನಿಸಿಕೆ ಪ್ರಕಾರ ಯಾವುದಾದ್ರೂ ಒಂದು ಕಾಣಿಕೆಯನ್ನು ದೇವರಿಗೆ ಅರ್ಪಿಸಿ. ಆಗ ಯಾವುದೇ ಒಂದು ತೊಂದರೆ ಕೂಡ ಆಗೋದಿಲ್ಲ. ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೂ ಸ್ವಲ್ಪ ಯೋಚನೆಯನ್ನು ಮಾಡಿ ಪೂಜಾ ವ್ರತಾಚರಣೆಯನ್ನು ಆರಂಭಿಸಿ. ಹಾಗೆ ಇನ್ನೊಂದು ಮುಖ್ಯವಾಗಿ ಎಲ್ಲರಲ್ಲೂ ಕಾಡುವಂತಹ ಪ್ರಶ್ನೆ ಅಂತಂದರೆ ಹಚ್ಚಿರ್ತಕ್ಕಂತಹ ದೀಪ ಆರಿ ಹೋದರೆ ನಾವು ಏನು ಮಾಡಬೇಕು? ತಾನಾಗಿಯೇ ಗಾಳಿಗೆ ಆರಿ ಹೋದರೆ ಅಥವಾ ಹೂವು ಇಡುವಾಗ ಹೂವು ಬಿದ್ದು ಹೋದರೆ, ಏನೋ ಒಂದು ಕಾರಣದಿಂದ ಬತ್ತಿ ಜಾರಿ ಆರಿ ಹೋದರೆ ಅದು ನಮ್ಮಿಂದ ಆಗಿರ್ತಕ್ಕಂತಹ ಮಿಸ್ಟೇಕ್ ಆಗಿರಲ್ಲ, ಬೈ ಚಾನ್ಸ್ ಆಗಿ ಆಗಿರುತ್ತೆ. ಅದಕ್ಕೆ ನೀವು ಗೊಂದಲವನ್ನು ಮಾಡ್ಕೋಬೇಡಿ. ಅದರ ಬದಲಾಗಿ ದೇವರಿಗೆ ಒಂದು ತಪ್ಪು ಕಾಣಿಕೆಯನ್ನು ಕಟ್ಟಿಟ್ಟು ಈ ರೀತಿಯಾಗಿದೆ, ನಂತರ ಈ ರೀತಿ ಆಗದೇ ಇರುವ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಂತಂದು ಪ್ರೇಯರ್ ಮಾಡಿ. ನಾವು ಪೂಜೆಯನ್ನು ಮಾಡೋದೇ ಮನಸ್ಸಿನ ನೆಮ್ಮದಿಗಾಗಿ, ಶ್ರೇಯಸ್ಸಿಗಾಗಿ, ಮನೆಯ ಒಳ್ಳೆಯದಕ್ಕಾಗಿ. ನಾವೇ ಪೂಜೆಯಿಂದ ಏನೋ ಒಂದು ತೊಂದರೆ ಆಗುತ್ತೆ ಅಂತ ಹೇಳಂತಂದು ಭಾವನೆಯನ್ನು ಬೆಳೆಸ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಅಂಥದ್ದು ಬೇಡ. ಹಾಗೆಯೇ ನಾವು ಅಂದ್ಕೊಂಡಷ್ಟು ದಿನ ಅಖಂಡ ದೀಪವನ್ನು ಹಚ್ಚಿ ಹಬ್ಬ ಮುಗಿದ ನಂತರ ಮತ್ತೆ ಹಬ್ಬ ಮುಗೀತು ಅಂತ ನಾವು ದೀಪವನ್ನು ನಂದಿಸುವಂಥದ್ದು ಬೇಡ. ಅದರಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಆ ಎಣ್ಣೆ ಖಾಲಿಯಾಗಿ ಬತ್ತಿ ಖಾಲಿಯಾಗೋವರೆಗೂ ನಮ್ಮ ಮನೆಯಲ್ಲಿ ಆ ನಂದಾ ದೀಪ ಉರಿತಾನೇ ಇರಲಿ. ಅಖಂಡ ದೀಪವನ್ನು ಹಚ್ಚುವ ಮೊದಲು ಯಾವುದೇ ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ ಥಾಟ್ಸ್ನ ಮೈಂಡಲ್ಲಿ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲ ಒಳ್ಳೆಯದಾಗುತ್ತೆ. ನಾನು ಪೂರ್ತಿಯಾಗಿ ನನ್ನ ವ್ರತಾಚರಣೆಯನ್ನು ಮುಗಿಸ್ತೀನಿ. ನಮ್ಮ ಮನೆಯಲ್ಲಿ ಅಖಂಡ ದೀಪ ನಮ್ಮ ಪೂರ್ತಿ ಹಬ್ಬದ ಆಚರಣೆವರೆಗೂ ಉರಿತಾನೇ ಇರುತ್ತೆ ಅಂತ ಹೇಳಂತಂದು ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಮನಸ್ಸಲ್ಲಿ ನಿಮ್ಮ ಕೋರಿಕೆಗಳೇನಿದೆ ಅದನ್ನು ಎಲ್ಲದನ್ನು ಹೇಳಿಕೊಂಡು ಅಖಂಡ ದೀಪವನ್ನು ಹಚ್ಚಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನು ಕೊಟ್ಟಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಸಪೋರ್ಟ್ ಮಾಡಿ. ಮತ್ತು ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ಗೊಂದಲ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಏನು ಅನಿಸುತ್ತೆ ಅದರ ಬಗ್ಗೆ ಆದಷ್ಟು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.